सर्वविश्वशान्तये अगजा आनन पद्मानु गजानन वदन्निशो अनेकदन्तं बकाना एकदन्तं वाग्मये साक्षात् परब्रह्म तस्मै श्री गुरवे नमः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे। सूर्याय चंद्राय मंगलाय च बुधागुरु शुक्राशनिश्च राघवे केतवे नमः। श्रीरंगुलं प्रियं राजीवलोचनं रमणीयगात्रं चारुतरचरित्रं चतुराननभितं भानुवंशविराजितं विरामचन्द्र नमस्ते। विजय विनायकने गजमुखने करुणा सागर विजय विनायकने गजमुखने करुणा
ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹಿಳೆಯರಾತಕ್ಕಂಥವರು ಕೃಷ್ಣ ಹೇ ಕೃಷ್ಣ ಮುಕುಂದ ಕೇಶವ ಅಚ್ಯುತ ಅನಂತಾಯಿ ಭಗವಂತ ಎಂಬುದಾಗಿ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನ ಭಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬುದಾಗಿ ಯಾವ ಮಹಾಜ್ಞಾನಿಗಳು ದೊಡ್ಡವರ ಅಪ್ಪಣೆ ಕೊಟ್ಟಿದ್ದಾರೆ. ಅಂದ ಮೇಲೆ ಈ ಪ್ರಪಂಚದಲ್ಲಿ ಯಾವ ಪರಮಾತ್ಮ 84 ಲಕ್ಷ ಜೀವರಾಶಿ ಸೃಷ್ಟಿ ಮಾಡಿದ್ದಾನೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಜರಾಯ 21 ಲಕ್ಷ. ಈ ರೀತಿಯಾಗಿ ಪರಮಾತ್ಮ 4 ಭಾಗವಾಗಿಟ್ಟಿದ್ದಾನೆ. ಅಂಡಜವೆಂದರೆ ಮೊಟ್ಟೆಯಿಂದ ಒಳಗೆ ಮರಿಯಾಗ್ತಕ್ಕಂತಹ ಜೀವಿಗಳಿಗೆ ಅಂಡಜವೆಂತಲೂ, ಪಿಂಡಜ ಅಂದರೆ ಹಸು ಮಾನವನ ಗರ್ಭಕ್ಕೆ ಹೋಗ್ತಕ್ಕಂಥ ಉತ್ತಮ ಪ್ರಾಣಿಗಳಿಗೆ ಪಿಂಡಜವೆಂತಲೂ, ಜಲಜ ಅಂದರೆ ನೀರಿನಿಂದ ಬೆವರಿಂದ ಉತ್ಪತ್ತಿ ಆಗ್ತಕ್ಕಂಥ ಪ್ರಾಣಿಗಳಿಗೆ ಜಲಜವೆಂತಲೂ, ಜರಾಜ ಅಂದರೆ ಈ ಪ್ರಪಂಚದಲ್ಲಿ ಬೆಳತಕ್ಕಂಥ ಗಿಡ ಮರ ಇತ್ಯಾದಿಗಳಿಗೆಲ್ಲ ಜರಾಯುಜ ಎಂಬುದಾಗಿ ಸಿಟ್ಟಿದ್ದಾರೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು ಎಂಬುದಾಗಿ ಪರಿಗಣಿಸಿ ನೋಡಿದಾಗ ಇದಕ್ಕೆ ಪುರಂದಾಸರೊಬ್ಬರು ಹೇಳ್ತಾರೆ, ದುರ್ಲಭಂ ಮಾನವ ಜನ್ಮ, ಈ ಮಾನವನ ಜನ್ಮ ಬಹಳ ದುರ್ಲಭವಾದದ್ದು. ಅಂದ್ರೆ ಹುಟ್ಟುವುದೇ ಕಷ್ಟ. ಎಷ್ಟು ಕೋಟಿ ಕನ್ಯಾದಾನ, ಗೋದಾನ, ಭೂದಾನ, ಅನ್ನದಾನ, ಹೊಸದಾನಾದಿಗಳು ಮಾಡು ಕೂಡ ಇಂತಹ ಜನ್ಮ ಹುಟ್ಟುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಮಾನವ ಜನ್ಮ ಬಹು ದೊಡ್ಡದಣ್ಣ, ಇದನ್ನು ಹಾನಿ ಮಾಡಿಕೊಳ್ಳಬೇಡರು ನಮ್ಮಣ್ಣ. ಯಾತಕ್ಕಾಗಿ ಇವನನ್ನು ದೊಡ್ಡವನು ಅಂತಾರೆ? ಇವನಿಗಿಂತ ಎತ್ತರವಾದ ಪ್ರಾಣಿಗಳಿವೆ, ಸೂಕ್ಷ್ಮ ಬುದ್ಧಿಯುಳ್ಳ ಪ್ರಾಣಿವೆ, ಬಲಶಾಲಿಯಾದ ಪ್ರಾಣಿವೆ, ಆದರೂ ಕೂಡ ಇವನನ್ನು ದೊಡ್ಡವನು ಅಂದ್ರು. ಯಾತಕ್ಕಾಗಿ? ಯಾವ ಸರ್ವಂತರ್ಯಾಮಿ ಆಗ್ತಕ್ಕಂಥ ಭಗವಂತ ಈ ಮನುಷ್ಯನಿಗೆ ಒಂದು ಅಪರೂಪವಾಗತಕ್ಕಂಥ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ. ಯಾವುದು ಅಂದ್ರೆ ಜ್ಞಾನ. ಒಳ್ಳೆದು ಯಾವುದು, ಕೆಟ್ಟದ್ದು ಯಾವುದು, ಸತ್ಯವೇನು, ಅಸತ್ಯವೇನು, ಧರ್ಮ ಯಾವುದು, ಅಧರ್ಮ ಯಾವುದು, ಕತ್ತಲೆ ಯಾವುದು, ಬೆಳಕು ಯಾವುದು ಅರಿತು ಮಾಡತಕ್ಕಂಥ ಶಕ್ತಿಯನ್ನೇ ನೀನು ಕೊಟ್ಬಿಟ್ಟಿದ್ದಾನೆ. ಅದನ್ನು ಮರೆತು ಮಾನವನಾಗದೆ ಅರಿತು ನೀನು ಶರಣನಾಗು ಅಂತ ಹೇಳಿದ್ದಾನೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ ಮನುಷ್ಯನಿಗೆ ಈ ಜ್ಞಾನ ಸಂಪತ್ತಿರಬೇಕು. ಈ ಜ್ಞಾನ ಅಂತಕ್ಕಂಥದ್ದು ಯಾವ ಅಂಗಡಿಗಳು ಮಾರುವಂಥ ವಸ್ತುವಲ್ಲ. ಯಾವ ಮಾರ್ಕೆಟ್ಗೆ ಹೋದ್ರು ದುಡ್ಡು ಕೊಟ್ಟು ಕೊಂಡ್ಕೊಬರಕ್ಕೆ ಸಾಧ್ಯವಿಲ್ಲ. ಮನುಷ್ಯ ತಾನು ಜ್ಞಾನವಂತನಾಗಬೇಕಾದ್ರೆ ದೊಡ್ಡವರು ಒಂದು ಕಡೆ ಹೇಳ್ತಾರೆ, ದೇಶ ಸುತ್ತಬೇಕೋ, ಕೋಶ ಓದಬೇಕೋ, ದೇಶ ಸುತ್ತಾಡಬೇಕು, ಇಲ್ಲ ಕೋಶ ಓದಬೇಕು. ದೇಶ ಸುತ್ತಕ್ಕೂ ಆಗಲ್ಲ ನಮ್ಮ ಕೈಲಿ, ಕೋಶ ಓದಕ್ಕೂ ಸಾಧ್ಯವಿಲ್ಲ. ಏಕೆಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯಸ್ಸು ಬಹಳ ಕಡಿಮೆ ಈ ಯುಗದಲ್ಲಿ. ನಮಗೆ ಎಷ್ಟು ಕೊಟ್ಟವನೇ? 100 ವರ್ಷ ಅಂತ ಹೇಳ್ತೀವಿ ಅಷ್ಟೇ, ಅದು ಕೂಡ ಗ್ಯಾರಂಟಿ ಇಲ್ಲ. ಕಳೆದಿರುಳ 50 ವರ್ಷವನ್ನ ನಾವು ನಿಜಲ್ಲೇ ಕಳೆದ್ಬಿಟ್ಟು ನುಡಿದಿದ್ದೆ 50. ಆ 50 ವರ್ಷದಲ್ಲಿ ಬಾಲ್ಯ, ಯೌವನ, ಕೌಮಾರ್ಯ, ವಾರ್ಧಿಕ್ಯ, ಮುಪ್ಪು ಅಂತಕ್ಕಂಥ 5 ಆಶ್ರಮವನ್ನು ಕಳೆದು ದೇಶ ಸುತ್ತೋದಕ್ಕಾಗಲಿ ಕೋಶವನ್ನು ಓದಕ್ಕಾಗಲಿ ಸಾಧ್ಯವಿಲ್ಲ. ಏಕೆಂದ್ರೆ ಚಿಕ್ಕ ಆಯಸ್ಸು, ಕಲಿಗೆಗೆ ತಕ್ಕಂತ ಆಯಸ್ಸನ್ನು ಕೊಟ್ಟಿದ್ದಾನೆ. ನಮ್ಮ ಗುರುಗಳು ಹೇಳಿದಾಗೆ ಈ ಕಲಿಯುಗದ ಆಯಸ್ಸು ಎಷ್ಟು ಹೇಳಿ? 4,32,000 ವರ್ಷ. ದ್ವಾಪರಾಯನ ಪ್ರಮಾಣ 8,24,000 ವರ್ಷ. ತ್ರೇತಾಯನ ಪ್ರಮಾಣ 17,12,000 ವರ್ಷ. ಎಲ್ಲ ಯುಗಗಳಿಗಿಂತಲೂ ಕೇವಲ ಚಿಕ್ಕ ಯುಗವಾಗ್ತಕ್ಕಂಥ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಈಗ ನಾವು ಆಗಾಗಲೇ 5,000 ವರ್ಷವನ್ನು ಮೀರಿದಷ್ಟು ಕಳೆದುಬಿಟ್ಟಿದ್ದೀವಿ. ಇನ್ನು ಉಳಿದಿದ್ದೆಷ್ಟು? ಇನ್ನು ಅಷ್ಟರಲ್ಲಿ ನಾವು ಎಷ್ಟು ತಾಯಂದಿರ ಎದೆ ಹಾಲು ಕುಡಿಬೇಕಾಗಿತ್ತು, ಈ ದೇಹದ ಎಲುಬುಗಳು ಎಷ್ಟು ಬೆಟ್ಟದಾಕಾರವಾಗಿ ಬೀಳಬೇಕಾಗುತ್ತೋ, ಎಷ್ಟು ಜನ ತಾಯಂದಿರ ಹೊಟ್ಟೆಯಲ್ಲಿ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಆ ಹುಟ್ಟು ಸಾವಿನ ನೋವನ್ನು ನಾವು ಅನುಭವಿಸಬೇಕಾಗಿದೆಯೋ. ಅಷ್ಟರಲ್ಲಿ ನಾವೇನು ಮಾಡಬೇಕು? ಕಲಿಯುಗದಲ್ಲಿ ಹರಿ ನಾಮವನೇ ಕೋಟಿಗಳು ಧರಿಸುವವೋ ನಂದ. ಕಲಿಯುಗದಲ್ಲಿ ಹರಿ ನಾಮವನೇ ಕೋಟಿಗಳು ಧರಿಸುವವೋ ನಂದ. ಭಗವಂತ
ಮಾರ್ಗಕ್ಕೆ ಸಾಧನವೇ ಹೊರತು ಇನ್ಯಾವುದರಿಂದಲೂ ನಮಗೆ ಸಾಧನವಿಲ್ಲ ಅಂತ ಹೇಳ್ಬಿಟ್ಟು. ಜಪ ಮಾಡೋಕ್ಕಾಗಲ್ಲ, ತಪ ಮಾಡೋಕ್ಕಾಗಲ್ಲ, ಯಾಗ ಮಾಡೋಕ್ಕಾಗಲ್ಲ, ಯಜ್ಞ ಮಾಡಿದ್ರು ಕೂಡ ಭಗವಂತ ಪ್ರತ್ಯಕ್ಷ ಆಗಲ್ಲ, ನಾವು ಕಣ್ಣಾರ ನೋಡಕ್ಕಾಗದೆ ಇದ್ಮೇಲೆ ಭಗವಂತನ ನಾಮ ಸ್ಮರಣೆ ಒಂದೇ ಈ ಕಲಿಯುಗದಲ್ಲಿ ಸಾರ್ಥಕವಾದದ್ದೊಂದು ಮೇಲೆ ಅದಕ್ಕೋಸ್ಕರವಾಗಿಯೇ ತ್ರಿಮೂರ್ತಿಗಳಾದಿಯಾಗಿ ನಾವೇನೀಗ ಗುರುಬ್ರಹ್ಮಂ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಲ್ಲ, ಆ ತ್ರಿಮೂರ್ತಿಗಳಾದಿಯಾಗಿ ಎಲ್ಲರೂ ಕೂಡ ಈ ಕಲಿಯುಗಕ್ಕೆ ಒಬ್ಬ ಅಧಿಪತಿಯಾಗತಕ್ಕಂಥ ದೈವವನ್ನ ಆಜ್ಞೆ ಮಾಡಿ ಆಶೀರ್ವಾದ ಮಾಡಿ ತಮ್ಮ ಶಕ್ತಿಯನ್ನು ಧಾರೆ ಎರೆದು ಈ ಭೂಲೋಕ ಕಳಿಸ್ಕೊಟ್ಟಿದ್ದಾರೆ. ಯಾರವನು? ನಮೋ ನಮೋ ಶನಿರಾಜ, ನಮೋ ನಮೋ ಗ್ರಹತೆ, ನಮೋ ನಮೋ ಶನಿರಾಜ. Thank you.
ತದನುಸಾರವಾಗಿ ಈ ಕಲಿಯುಗದಲ್ಲಿ ಈ ಮನುಷ್ಯನಿಗೆ ಅಂಚಿತ, ಸಂಚಿತ, ಪ್ರಾರಾಬ್ಧ ಅಂತ 3 ಹಂತದಲ್ಲಿ ನಮ್ಮನ್ನು ಕಾಡುತ್ತೆ ಕರ್ಮಫಲ. ಅಂಚಿತ ಅಂದರೆ ಈಗ ಮಾಡಿದ್ದನ್ನು ನಾವು ಈಗಲೇ ಅನುಭವಿಸೋದು. ಸಂಚಿತ ನಾವು ಮಾಡಿದ್ದನ್ನು ನಮ್ಮ ಮಕ್ಕಳು ಅನುಭವಿಸೋದು. ಪ್ರಾರಾಬ್ಧ ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತೀವೋ ಆ ಪ್ರಾರಾಬ್ಧ ಕರ್ಮ ಕಣಯ್ಯ. ಏನು ಬಂದ್ಬಿಡ್ತು ಇಂಥ ಒಳ್ಳೆ ಮನುಷ್ಯ ಹಿಂಗೆ ಆಗ್ಬಿಟ್ಟ ಅಂದರೆ ಏನೋ ಒಂದು ಪ್ರಾರಾಬ್ಧ ಬಿಡ್ರಯ್ಯ ಅಂತಾರೆ ದೊಡ್ಡವರು. ಹಿಂದಿನ ಕಾಲ ಜನ್ಮಾಂತರದ ಆ ಪಾಪ ಅದನ್ನು ಕಾಡ್ತಾ ಇರ್ತದೆ. ಆದರೆ ಈ ಶನಿದೇವನ ವಿಚಾರ ಹಾಗಲ್ಲ. ಪ್ರಾರಾಬ್ಧನೂ ಇಲ್ಲ, ಸಂಚಿತನೂ ಇಲ್ಲ. ಅಂಚಿತ ಅಂದರೆ ಈಗ ಮಾಡಿದ ಫಲವನ್ನು ಈಗಲೇ ಊಟ ಮಾಡುವಂಥ ಕಡು ಕಷ್ಟವನ್ನು ಕೊಡ್ತಕ್ಕಂಥವನು. ದುರ್ಮಾರ್ಗಿಗಳನ್ನ ಧರ್ಮದ ದಾರಿಗೆ ಎಳೆತಕ್ಕಂಥವನು, ಧರ್ಮವನ್ನು ಉಳಿಸ್ತಕ್ಕಂಥವನು, ಅಧರ್ಮವನ್ನು ಒಡೆದೋಡ್ತಕ್ಕಂಥ ಶಕ್ತಿಯನ್ನ ತ್ರಿಮೂರ್ತಿಗಳಾದಿಯಾಗಿ ಎಲ್ಲರೂ ಈ ಭಗವಂತನಿಗೆ ಕೊಟ್ಟಿದ್ದಾರೆ ಎಂದ ಮೇಲೆ ಈ ಕಲಿಯುಗದಲ್ಲಿ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ಮಾಡ್ತಕ್ಕಂಥ ಮಹಾಮಹಿಮನ ಆಗ್ತಕ್ಕಂಥ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ಗದ್ರಪ್ಪ ಮಾಸ್ಟ್ರು ಈ ತಮ್ಮ ಗೃಹದಲ್ಲಿ ಅವರ ಧರ್ಮಪತ್ನಿ ಆಗ್ತಕ್ಕಂಥ ರಮಾದೇವಿಯವರು, ಅವರ ಮಕ್ಕಳಾಗ್ತಕ್ಕಂಥ ಮಂಜುನಾಥು, ರೇಖಾಮಣಿಯವರು, ಧನಂಜಯ, ಸುಷ್ಮಾ ಹಾಗೂ ಮೊಮ್ಮಕ್ಕಳು, ಬಂಧು ಬಳಗ ಎಲ್ಲರೂ ಸೇರಿ ಆ ಮಹಾಮಹಿಮನಾಗ್ತಕ್ಕಂಥ ಶನೇಶ್ವರ ಸ್ವಾಮಿಯನ್ನ ವರ್ಷಪ್ರತಿಯಂತೆ ಈ ತಮ್ಮ ಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಿ 10 ಜನರಿಗೆ ಅನ್ನದಾನವನ್ನು, ತಾಂಬೂಲ ದಾನವನ್ನು ಕೊಟ್ಟು ವರ್ಷಪ್ರತಿಯಂತೆ ಅಂದರೆ ಈಗ ನಮಗೆ ಬಂದಾಗಲೇ ಹೇಳಿದ್ರು ಸ್ವಾಮಿ 40 ವರ್ಷದಿಂದ ನಾವು ಈ ಕತೆ ಮಾಡ್ಕೊ ಬರ್ತಾ ಇದ್ದೀವಿ, 41ನೇವ್ರು ನೀವು ಇವತ್ತು ಅಂತ. ಆ 41ನೇ ದಾಸರಾಗಿ ಆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದಮೇಲೆ ಅವರಿಗೆ, ಅವರ ಮನೆ ಮಂದಿಗೆಲ್ಲ ಆ ಮಹಾಮಹಿಮನ ಆಗ್ತಕ್ಕಂಥ ಭಗವಂತ ಆಯುರ ಆರೋಗ್ಯ ಆಯುಷ್ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಸದ್ಭಕ್ತರೆಲ್ಲರಿಗೂ ಕೂಡ ಪರಮಾತ್ಮ ಸರ್ವಸ್ವವನ್ನು ಕರುಣಿಸಲಿ ಅಂತ ಹೇಳಿ ನಾವು ಆ ಕಲಿಪುರುಷನ ಚರಿತ್ರೆಯನ್ನ ಈ ದಿವಸ ಇಲ್ಲಿ ಹಾಡಿ ಕೇಳಿ ಹೊಗಳಿ ನಾವು ನೀವುಗಳೆಲ್ಲರೂ ಕೂಡ ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ.